ಹಾಯ್ ಹಲೋ ಫ್ರೆಂಡ್ಸ್, ಗುಡ್ ಈವ್ನಿಂಗ್ ಆಲ್ ಆಫ್ ಯು. MRL ಸ್ಟಡಿ ಸ್ಟುಡಿಯೋ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತಿಸುತ್ತಾ, ಇವತ್ತಿನ ತರಗತಿಯಲ್ಲಿ PSTR, GPSTR, HSTR ಈ ಒಂದು ಎಕ್ಸಾಮ್ಗಳಿಗೆ ಸಂಬಂಧಪಟ್ಟಂತಹ ಏನು ಸಾಮಾನ್ಯ ಪತ್ರಿಕೆ ಇರ್ತಿತ್ತು, ಆ ಸಾಮಾನ್ಯ ಪತ್ರಿಕೆಯಲ್ಲಿ 25 ಮಾರ್ಕ್ಸಿಗೆ ಏನು ಕೇಳ್ತಾರೆ, GK ಕೇಳ್ತಾರೆ. ಹಾಗಾಗಿ GKಗೆ ಸಂಬಂಧಪಟ್ಟಂಥ ಕ್ಲಾಸ್ ಮಾಡ್ತಾಯಿದ್ದೀನಿ. ಯಾರ್ಯಾರ PSTR, GPSTR, HSTR ನೇಮಕಾತಿಗೆ ಪೂರ್ವ ಸಿದ್ಧತೆ ಮಾಡ್ಕೊಳ್ತಾಯಿದ್ರು ಅವರು ಈ ತರಗತಿಗಳನ್ನು ಬಳಸ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಪ್ರಾರಂಭಿಸೋಣ. ಶಿಕ್ಷಣಕ್ಕೆ ಸಂಬಂಧಿಸಿದ ಪ್ರಮುಖ ನೀತಿಗಳು ಮತ್ತು ಯೋಜನೆಗಳು. ಶಿಕ್ಷಣಕ್ಕೆ ಸಂಬಂಧಿಸಿದಂಥ ಪ್ರಮುಖ ನೀತಿಗಳು ಮತ್ತು ಯೋಜನೆಗಳ ಬಗ್ಗೆ ಇವತ್ತಿನ ಟಾಪಿಕಲ್ಲಿ ಸಂಕ್ಷಿಪ್ತವಾಗಿ ತಿಳ್ಕೊಳ್ಳೋಣ. ರಾಷ್ಟ್ರೀಯ ಶಿಕ್ಷಣ ನೀತಿ NEP ಅಂತೇಳಿ ಕರಿತೀವಿ, ನ್ಯೂ ಎಜುಕೇಷನ್ ಪಾಲಿಸಿ. ಇದು ಈಗ ಸ್ವಚ್ಛ ವಿದ್ಯಾಲಯ ಅಭಿಯಾನ, ಶಿಕ್ಷಾ ಪರ್ವ ಉಪಕ್ರಮ, ನ್ಯಾಷನಲ್ ಮೀನ್ಸ್ ಕಮ್ ಮೆರಿಟ್ ಸ್ಕಾಲರ್ಶಿಪ್ NMMS ಅಂತ ಕರಿತೀವಿ, ರಾಷ್ಟ್ರೀಯ ಟ್ಯಾಲೆಂಟ್ ಸರ್ಚ್ ಪರೀಕ್ಷೆ NTSC ಅಂತೇಳಿ ಕರಿತೀವಿ, ಈಶನ್ ಉದಯ್, ಈಶನ್ ವಿಕಾಸ್. ಇಷ್ಟು ಏನಿದ್ದಾವೆ ಅಂದರೆ ಶಿಕ್ಷಣಕ್ಕೆ ಸಂಬಂಧಪಟ್ಟಂತಹ ನೀತಿಗಳು ಮತ್ತು ಯೋಜನೆಗಳಿದ್ದಾವೆ. ಈಗ ಶಾಲೆಗಳಿಗೆ ಸರ್ಕಾರದ ಯೋಜನೆಗಳೇನು, ಶಾಲೆಗಳಿಗೆ ಸರ್ಕಾರದ ಯೋಜನೆಗಳು ಏನಿದ್ದಾವೆ ಅಂಥೇಳಿ ತಿಳ್ಕೊಳ್ಳೋಣ. ಸರ್ವ ಶಿಕ್ಷಾ ಅಭಿಯಾನ ಇದೆ, ಅಂದರೆ ಸರ್ವ ಶಿಕ್ಷಣ ಅಭಿಯಾನ ಇದೆ. ಇನ್ಸ್ಟಿಟ್ಯೂಷನ್ ಆಫ್ ಎಮಿನೆನ್ಸ್ ಅಭಿಯಾನ ಇದೆ. ಉನ್ನತ ಶಿಕ್ಷಣ ಹಣಕಾಸು ಸಂಸ್ಥೆ ಇದೆ. ಹಾಗೆ ರಾಷ್ಟ್ರೀಯ ಮಾಧ್ಯಮಿಕ ಶಿಕ್ಷಾ ಅಭಿಯಾನ. ಇಷ್ಟು ಶಾಲೆಗಳಿಗೆ ಸರ್ಕಾರದ ಯೋಜನೆಗಳು. ಶಾಲೆಗಳಿಗೆ ಸರ್ಕಾರದಿಂದ ಏನು ಯೋಜನೆಗಳಿದ್ದಾವೆ ಅಂತೇಳಿ ಇಷ್ಟು ಇದ್ದಾವೆ ಇವು. ಈಗ ಡಿಜಿಟಲ್ ಶಿಕ್ಷಣಕ್ಕಾಗಿ ಸರ್ಕಾರದ ಉಪಕ್ರಮಗಳು. ಡಿಜಿಟಲ್ ಶಿಕ್ಷಣ ನೀಡೋದಕ್ಕಾಗಿ ಸರ್ಕಾರದ ಉಪಕ್ರಮಗಳೇನು ಅಥವಾ ಯೋಜನೆಗಳೇನು ನೋಡಿರಿ. PM E-ವಿದ್ಯಾ ಇದೆ, ದೀಕ್ಷಾ ಇದೆ, ರಾಷ್ಟ್ರೀಯ ಲೈಬ್ರರಿ ಇದೆ, ಸ್ವಯಂ ಪ್ರಭಾ ಇದೆ, ಸ್ವಯಂ ಪಾಠಶಾಲಾ. ಇಷ್ಟು ಡಿಜಿಟಲ್ ಶಿಕ್ಷಣ ನೀಡಬೇಕಾಗಿ ಏನು ಮಾಡಿದೆ ಸರ್ಕಾರ, ಈ ಒಂದು ಉಪಕ್ರಮಗಳನ್ನು ಹಾಕ್ಕೊಂಡಿದೆ. ಈಗ ಬಾಲಕಿಯರ ಸರ್ಕಾರದ ಉಪಕ್ರಮಗಳು. ಬಾಲಕಿಯರಿಗಾಗಿ ಸರ್ಕಾರದಿಂದ ಏನೇನು ಯೋಜನೆಗಳಿದ್ದಾವೆ ನೋಡಿರಿ. ಬೇಟಿ ಬಚಾವೋ ಬೇಟಿ ಪಢಾವೋ, ಕಸ್ತೂರ್ಬಾ ಗಾಂಧಿ ಬಾಲಿಕಾ ವಿದ್ಯಾಲಯ, ಹಾಗೂ ಪ್ರಾಥಮಿಕ ಹಂತದಲ್ಲಿ ಬಾಲಕಿಯರ ಶಿಕ್ಷಣಕ್ಕಾಗಿ ರಾಷ್ಟ್ರೀಯ ಕಾರ್ಯಕ್ರಮ NPEGEL ಅಂತ ಕರಿತೀವಿ, ನ್ಯಾಷನಲ್ ಪ್ರೋಗ್ರಾಮ್ ಫಾರ್ ಎಜುಕೇಷನಲ್ ಆಫ್ ಗರ್ಲ್ಸ್ ಎಟ್ ಎಲಿಮೆಂಟ್ರಿ ಲೆವೆಲ್. ಪ್ರೌಢ ಶಿಕ್ಷಣಕ್ಕಾಗಿ ಬಾಲಕಿಯರ ರಾಷ್ಟ್ರೀಯ ಪ್ರೋತ್ಸಾಹಕ ಯೋಜನೆ NSIGSC, ನ್ಯಾಷನಲ್ ಸ್ಕೀಮ್ ಆಫ್ ಇನ್ಸೆಟಿವ್ಸ್ ಟು ಗರ್ಲ್ಸ್ ಆ್ಯಂಡ್ ಸೆಕೆಂಡ್ರಿ ಎಜುಕೇಷನ್. ಇಷ್ಟು ಬಾಲಕಿಯರ ಒಂದು ಶಿಕ್ಷಣಕ್ಕಾಗಿರುವಂಥ ಸರ್ಕಾರದ ಉಪಕ್ರಮಗಳು. ಈಗ ಶಾಲಾ ಶಿಕ್ಷಕರಿಂದ ಇರ್ತಾರಲ್ಲ, ಆ ಒಂದು ಶಾಲಾ ಶಿಕ್ಷಕರಿಗೆ ಸರ್ಕಾರದ ಯೋಜನೆಗಳು ಏನಿದ್ದಾವೆ ಅಂತೇಳಿ ನೋಡಿರಿ. ನಿಷ್ಠಾ ಇದೆ. ನಿಷ್ಠಾ ಅಂದರೆ ಏನಂದರೆ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಫಾರ್ ಸ್ಕೂಲ್ ಹೆಡ್ಸ್ ಆ್ಯಂಡ್ ಟೀಚರ್ಸ್ ಹೋಲಿಸ್ಟಿಕ್ ಅಡ್ವಾನ್ಸ್ಮೆಂಟ್. ಶಾಲಾ ಮುಖ್ಯಸ್ಥರು ಮತ್ತು ಶಿಕ್ಷಕರ ಸಮಗ್ರ ಪ್ರಗತಿಗಾಗಿ ರಾಷ್ಟ್ರೀಯ ಉಪಕ್ರಮ. ದೇಶಾದ್ಯಂತ 42 ಲಕ್ಷ ಸರ್ಕಾರಿ ಶಿಕ್ಷಕರ ಸಾಮರ್ಥ್ಯವನ್ನು ನಿರ್ಮಿಸುವುದು ಇದರ ಗುರಿಯಾಗಿದೆ. ಈಗ ರಾಷ್ಟ್ರೀಯ ಶಿಕ್ಷಣ ನೀತಿ, ಇದ್ರ ಬಗ್ಗೆ ಸಂಕ್ಷಿಪ್ತವಾಗಿ ತಿಳ್ಕೊಳ್ಳೋಣ. ರಾಷ್ಟ್ರೀಯ ಶಿಕ್ಷಣ ನೀತಿ 2020ರಲ್ಲಿ ಬಂದಿದೆ. 2020ರಲ್ಲಿ ಈ ಒಂದು NEP ಬಂದಿದೆ. ಯಾವಾಗ ಬಂದಿದೆ ಅಂತ ಯಾರು ಕೇಳ್ತಾರೆ. ರಾಷ್ಟ್ರೀಯ ಶಿಕ್ಷಣ ನೀತಿ 2020ಯಲ್ಲಿ ಬಂದಿದೆ. ವಿದ್ಯಾರ್ಥಿ ಕೇಂದ್ರಿತ, ಕೌಶಲ್ಯಾಧಾರಿತ, ಸಮಾನ ಶಿಕ್ಷಣ ವ್ಯವಸ್ಥೆ. ಇದೇನಿದೆ ಅಂತಂದರೆ ವಿದ್ಯಾರ್ಥಿ ಕೇಂದ್ರಿತ ಶಿಕ್ಷಣ ಇದೆ, ಕೌಶಲ್ಯಾಧಾರಿತವಿದೆ, ಹಾಗೆ ಸಮಾನ ಶಿಕ್ಷಣ ವ್ಯವಸ್ಥೆ ಈ ಒಂದು ರಾಷ್ಟ್ರೀಯ ಶಿಕ್ಷಣದಲ್ಲಿ ನಾವು ನೋಡ್ತೀವಿ. ಇದಕ್ಕೆ ನ್ಯೂ ಎಜುಕೇಷನ್ ಪಾಲಿಸಿ ಅಂತ ಕೂಡ ನಾವು ಕರಿತೀವಿ. 1968 ಮತ್ತು 1986ರ ಶಿಕ್ಷಣ ನೀತಿಗಳ ನಂತರದ ಮೂರನೇ ರಾಷ್ಟ್ರೀಯ ಶಿಕ್ಷಣ ನೀತಿ ಇದಾಗಿದೆ. 1968 ಮತ್ತು 1986ರ ಈ ಒಂದು ರಾಷ್ಟ್ರೀಯ ಶಿಕ್ಷಣ ನೀತಿಯ ನಂತರ ಮೂರನೇ ರಾಷ್ಟ್ರೀಯ ಶಿಕ್ಷಣ ನೀತಿ ಈ ಒಂದು NEP ಆಗಿದೆ. ಇಲ್ಲೇನಿದೆ ಅಂತಂದರೆ 5+3+3+4 ಪಠ್ಯಕ್ರಮ ರಚನೆ ಇದೆ. 5+3+3+4 ಈ ರೀತಿ ಪಠ್ಯಕ್ರಮ ರಚನೆ ಮಾಡ್ತಾರೆ. ಇದು 5+3+3 ಇದು ಒಂದು ಪಠ್ಯಕ್ರಮದ ರಚನೆ. ಇದ್ರ ಬಗ್ಗೆ ಸಂಕ್ಷಿಪ್ತವಾಗಿ ಮುಂದೆ ಬರ್ತೈತೆ ತಿಳ್ಕೊಳ್ಳೋಣ. ಇಲ್ಲಿ ಮಾತೃಭಾಷೆ ಮತ್ತು ಪ್ರಾದೇಶಿಕ ಭಾಷೆಯಲ್ಲಿ ಪ್ರಾಥಮಿಕ ಶಿಕ್ಷಣಕ್ಕೆ ಒತ್ತು ನೀಡುವುದು, ಕೌಶಲ್ಯಾಧಾರಿತ ಶಿಕ್ಷಣ ನೀಡುವುದು, ಹಾಗೆ ಉನ್ನತ ಶಿಕ್ಷಣದಲ್ಲಿ
ಬಹುಭಾಷಾ ವಿಧಾನವನ್ನು ಬಳಸ್ಕೊಳ್ಳೋದು. ಮಕ್ಕಳಿಗೆ 3 ವರ್ಷದಿಂದಲೇ ಶಾಲಾ ಶಿಕ್ಷಣ ಆರಂಭ ಆಗಬೇಕು. ಮಕ್ಕಳು 3 ವರ್ಷ ಇದ್ದಾರೆ ಅಂದರೆ ಅಲ್ಲಿ ಶಾಲೆಗೆ ಬರುವಂಥ ವ್ಯವಸ್ಥೆ ನಾವು ಮಾಡಬೇಕು. ಪೂರ್ವ ಪ್ರಾಥಮಿಕ ಶಿಕ್ಷಣದಲ್ಲಿ ಅಂದರೆ ಅಂಗನವಾಡಿ, ಪ್ರೀ ಸ್ಕೂಲ್ ಏನಿದೆ ಇದು ಒಳಗೊಂಡಿದೆ. ಬಾಲ್ಯದಲ್ಲೇ ಕಲಿಕೆಯಾಗಿ ಅಡಿಪಾಯ ಬಲಪಡಿಸುವುದು ಇದರ ಉದ್ದೇಶ ಆಗಿರ್ತೈತೆ. ಇಲ್ಲಿ ನೋಡಿರಿ 3+5+3+3+4 ಈ ಸೂತ್ರ ಕೇಳ್ತಾರೆ ಎಕ್ಸಾಮಲ್ಲಿ, ಕೇಳಿದರೂ ಕೂಡ ನೆನ್ಪಿಟ್ಕೋಬೇಕು. 5 ವರ್ಷ ಅಂತಂದರೆ ಮೂಲ ಹಂತ ಅಂತೇಳಿ ಕರಿತೀವಿ ಇದಕ್ಕೆ. ಇದು 3ರಿಂದ 8 ವರ್ಷ ಇರ್ತೈತೆ. ಈಗ 3 ವರ್ಷ ಇದೇನಿದೆ ಅಂದರೆ ಪೂರ್ವ ತಯಾರಿ ಹಂತ ಅಂತ ಕರಿತೀವಿ. ಇದು 8ರಿಂದ 11 ವರ್ಷ ಇದೆ. ತಿರ್ಗಾ 3 ವರ್ಷ ಇದು ಮಧ್ಯಮ ಅಂತ ಕರಿತೀವಿ. GPT ಇಲ್ಲೇ ಬರ್ತೈತೆ. ಇದು 4ರಿಂದ 11ರಿಂದ 14 ವರ್ಷದವರು ಇರ್ತಾರೆ ಇಲ್ಲಿ 4 ವರ್ಷ ಪ್ರೌಢಶಾಲೆ ಅಂದರೆ ಇಲ್ಲಿ 9th 10th ಫಸ್ಟ್ ಇಯರು PUC, ಸೆಕೆಂಡ್ ಇಯರ್ PUC ಇರ್ತೈತೆ. 4 ವರ್ಷ ಇದು ಪ್ರೌಢ ಹಂತ ಅಂಥೇಳಿ ಕರಿತೀವಿ. ಇಲ್ಲಿ 14ರಿಂದ 18 ವರ್ಷದ ಮಕ್ಕಳು ಇರ್ತಾರೆ ಇಲ್ಲಿ. ಈಗ ಮಾತೃಭಾಷೆ ಅಥವಾ ಪ್ರಾದೇಶಿಕ ಭಾಷೆಯಲ್ಲಿ ಬೋಧನೆ. ಕನಿಷ್ಠ 5ನೇ ತರಗತಿವರೆಗೆ ನೋಡಬೇಕು ಮಕ್ಕಳಿಗೆ ಮಾತೃಭಾಷೆ ಅಥವಾ ಪ್ರಾದೇಶಿಕ ಭಾಷೆಯಲ್ಲಿಯೇ ಬೋಧನೆ ಮಾಡಬೇಕು. ಸಾಧ್ಯವಾದರೆ ಅದು 8ನೇ ತರಗತಿ ಗಂಟ ನಾವು ಮಾಡಬೇಕು. ಮಕ್ಕಳಿಗೆ ವಿಷಯ ಸುಲಭವಾಗಿ ಅರ್ಥವಾಗಲು ಇದೇನಾಗ್ತೈತೆ ಸಹಾಯ ಆಗ್ತೈತೆ. ಅವ್ರ ಮಾತೃಭಾಷೆ ಅವ್ರ ಪ್ರಾದೇಶಿಕ ಭಾಷೆಯನ್ನು ಬಳಸಿ ನಾವು ಬೋಧನೆ ಮಾಡೋದರಿಂದ ಮಕ್ಕಳಿಗೆ ಏನಾಗ್ತೈತೆ ವಿಷಯ ಬೇಗನೆ ಅರ್ಥ ಆಗ್ತೈತೆ. ಯಾಕಂದರೆ ಅವರು ಅದೇ ಒಂದು ವಾತಾವರಣದಲ್ಲಿ ಬೆಳೆಯೋದರಿಂದ ಅವ್ರಿಗೆ ಏನಾಗ್ತೈತೆ ಆ ಒಂದು ಟಾಪಿಕ್ ಈಸಿ ಆಗ್ತೈತೆ ಅಂತ ಹೇಳ್ಬೋದು. ಕಲೆ, ವಾಣಿಜ್ಯ ಮತ್ತು ವಿಜ್ಞಾನ ವಿಭಾಗಗಳ ವಿಭಜನೆ ಇಲ್ಲ. ಕಲೆ, ವಾಣಿಜ್ಯ, ವಿಜ್ಞಾನ ಈ ರೀತಿ ನಾವೇನು ಓದ್ತೀವಲ್ಲ ಆ ರೀತಿ ವಿಭಜನೆ ಇಲ್ಲಿ ಮಾಡೋಂಗಿಲ್ಲ. ಆರ್ಟ್ಸ್, ಕಾಮರ್ಸ್, ಸೈನ್ಸ್ ಎಂಬ ಭೇದ ಭಾವ ಮಾಡದೆ ಎಲ್ಲರೂ ಏನು ಮಾಡಬೇಕು ಶಿಕ್ಷಣವನ್ನು ಪಡಿಬೇಕು. ಎಲ್ಲ ಕಲಿಬೇಕು ಅಂತ ಅರ್ಥ ಇದೆ. ವಿದ್ಯಾರ್ಥಿಗಳಿಗೆ ಬಹು ಶಾಖಾ ಅಧ್ಯಯನ ಅವಕಾಶ ಇರಬೇಕು. ಈ ಒಂದೊಂದು ಕಾಲೇಜ್ಗಳಲ್ಲಿ ಒಂದೊಂದು ಕಾಂಬಿನೇಷನ್ ಇರೋದಿಲ್ಲ. ಆ ರೀತಿ ಎಲ್ಲ ಕಾಂಬಿನೇಷನ್ ಇರುವಂಥ ಅವಕಾಶವನ್ನು ನಾವು ಇಲ್ಲಿ ಮಾಡ್ಕೊಳ್ಬೇಕು. ಈಗ ಉದಾಹರಣೆ ಹೇಳಬೇಕಾದ್ರೆ ಫಿಸಿಕಲ್ ಎಜುಕೇಷನ್ ಅಂತೇಳಿ ಡಿಗ್ರಿಯಲ್ಲಿ ಎಲ್ಲ ಕಾಲೇಜಲ್ಲಿ ಕಾಂಬಿನೇಷನ್ ಇಲ್ಲ. ಇದು ಕೆಲವೊಂದು ಕಾಲೇಜ್ಗಳಲ್ಲಿ ಮಾತ್ರ ನಾವು ಒಂದು ಆಪ್ಷನಲ್ ಅಧ್ಯಯನ ಮಾಡ್ಬೋದು. ಈ ರೀತಿ ಅದು ಒಂದಿರೋದು. ಹೀಗೆ ಹಲವಾರು ಸಬ್ಜೆಕ್ಟ್ಗಳು ಬೇರೆ ಬೇರೆ ಒಂದು ಕಾಲೇಜ್ಗಳಲ್ಲಿ ಇರೋದಿಲ್ಲ. ಅದಕ್ಕೋಸ್ಕರ ಎಲ್ಲ ಇರುವಂಥ ವ್ಯವಸ್ಥೆಯನ್ನು ಮಾಡಬೇಕು ಅಂತ ಅರ್ಥ ಇದೆ. ಆಸಕ್ತಿ ಅಂತೆ ವಿಷಯ ಆಯ್ಕೆ ಇರಬೇಕು. ಮಕ್ಕಳಿಗೆ ಯಾವುದರಲ್ಲಿ ಯಾವುದು ಆಸಕ್ತಿ ಇದೆಯೋ ಆ ಒಂದು ವಿಷಯವನ್ನು ಸುಲಭವಾಗಿ ಆಯ್ಕೆ ಮಾಡ್ಕೊಳ್ಳೋಕೆ ಅಲ್ಲಿ ಅವಕಾಶ ಇರಬೇಕು. 6ನೇ ತರಗತಿಯಿಂದ ವೃತ್ತಿಪರ ಶಿಕ್ಷಣ ಇಂಟರ್ನ್ಶಿಪ್ ಕೊಡಬೇಕು. 6ನೇ ತರಗತಿಯಿಂದಲೇ ವೃತ್ತಿಪರ ಶಿಕ್ಷಣ ಕೊಡಬೇಕಂತೆ ಮತ್ತು ಇಂಟರ್ನ್ಶಿಪ್ ಇರಬೇಕು. ಕೌಶಲ್ಯಾಧಾರಿತ ಶಿಕ್ಷಣಕ್ಕೆ ಒತ್ತು ಕೊಡಬೇಕಿಲ್ಲಿ. ಕೈಗಾರಿಕಾ ತರಬೇತಿ ಕೊಡಬೇಕು. ಸ್ಥಳೀಯ ಉದ್ಯೋಗ ಕೌಶಲ್ಯಗಳು ಬೆಳೆಸಬೇಕು. ಮಕ್ಕಳಲ್ಲಿ ಉದ್ಯೋಗ ಯೋಗ್ಯತೆ ಹೆಚ್ಚಳ ಮಾಡಬೇಕು. ಇಷ್ಟೆಲ್ಲ 6ನೇ ತರಗತಿಯಿಂದಲೇ ನಾವು ಬೆಳೆಸ್ತಾ ಹೋಗಬೇಕು. ಸಾಮಾನ್ಯ ಕಾಲೇಜು ಪ್ರವೇಶ ಪರೀಕ್ಷೆ ವರ್ಷಕ್ಕೆ 2 ಬಾರಿ ನಡೆಸಬೇಕು. ಸಾಮಾನ್ಯ ಕಾಲೇಜು ಪ್ರವೇಶ ಪರೀಕ್ಷೆ ಅಂಥೇಳಿ ನೋಡಬೇಕು. ವರ್ಷಕ್ಕೆ 2 ಬಾರಿ ನಡೆಸಬೇಕು. ಇಲ್ಲಿ ವಿದ್ಯಾರ್ಥಿಗಳಿಗೆ ಏನಾಗ್ತೈತೆ ಜಾಸ್ತಿ ಅವಕಾಶ ಕೊಟ್ಟಂಗೆ ಆಗ್ತೈತೆ. ಬಹು ಅವಕಾಶ ನೀಡಿದಂಗೆ ಆಗುತ್ತೆ. ಪರೀಕ್ಷೆ ಒತ್ತಡ ಕಡಿಮೆ ಮಾಡ್ಕೋಬೋದು. ಒಂದೇ ಚಾನ್ಸ್ ಇದೆಯಪ್ಪ ಎಲ್ಲರೂ ಬರಿಬೇಕಂತ ಈ ರೀತಿ ಇರೋದೇ 2 ಚಾನ್ಸ್ ಕೊಟ್ಟರೆ ಅವರಿಗೂ ಒಂದು ಚಾನ್ಸ್ ಇದೆ, ನನ್ನ ಚಾನ್ಸ್ ಸಿಕ್ಕಂಗೆ ಆಗ್ತೈತೆ. ರಾಷ್ಟ್ರೀಯ ಮಟ್ಟದ ಮಾನದಂಡ ಇರಬೇಕಿಲ್ಲಿ. ಅಕಾಡೆಮಿಕ್ ಬ್ಯಾಂಕ್ ಆಫ್ ಕ್ರೆಡಿಟ್ ABC ಅಂತೇಳಿ ಕರಿತೀವಿ. ಇಲ್ಲಿ ವಿದ್ಯಾರ್ಥಿಗಳ ಕ್ರೆಡಿಟ್ ಅಂಕಗಳೇನು ಮಾಡಬೇಕು ಡಿಜಿಟಲ್ ರೀತಿಯಲ್ಲಿ ಸಂಗ್ರಹ ಮಾಡಬೇಕು. ಕಾಲೇಜು ಬದಲಾವಣೆ ಸುಲಭವಾಗಿರಬೇಕಿಲ್ಲಿ. ಓದು ನಿಲ್ಲಿಸಿ ಮತ್ತೆ ಮುಂದುವರಿಸಲು ಅವಕಾಶ ನೀಡಬೇಕು. ಈಗ ಪ್ರತಿಭಾವಂತ ಮಕ್ಕಳಿಗಾಗಿ ವಿಶೇಷ ಶಿಕ್ಷಣ ಗಿಫ್ಟೆಡ್ ಸ್ಟೂಡೆಂಟ್ಸ್ ಅಂತೇಳಿ ನಾವು ಕರಿತೀವಿ. ಇಲ್ಲಿ ಗಿಫ್ಟೆಡ್ ಸ್ಟೂಡೆಂಟ್ ಗುರುತಿಸುವ ವ್ಯವಸ್ಥೆ ಇರಬೇಕು. ವಿಶೇಷ ತರಬೇತಿ ಮತ್ತು ಮಾರ್ಗದರ್ಶನ ಇರಬೇಕು. ರಾಷ್ಟ್ರದ ಪ್ರತಿಭೆಯನ್ನು ಬೆಳೆಸಬೇಕು. ಇಷ್ಟು ಪ್ರತಿಭಾವಂತ ಮಕ್ಕಳಿಗಾಗಿ ಇರುವಂಥ ವಿಶೇಷ ಶಿಕ್ಷಣ. 2035 50% ಒಟ್ಟು ದಾಖಲಾತಿ ಪ್ರಮಾಣ ಇರಬೇಕು. ಉನ್ನತ ಶಿಕ್ಷಣದಲ್ಲಿ 50% ವಿದ್ಯಾರ್ಥಿ ದಾಖಲಾತಿ ಗುರಿ ಇರಬೇಕು. ಕಾಲೇಜು ವಿಶ್ವವಿದ್ಯಾಲಯಗಳ ವಿಸ್ತರಣೆ ಇರಬೇಕು. ಇಷ್ಟು ಅದಕ್ಕೆ ಮಾಡಬೇಕಂದ್ರೆ 2035 ಮಾಡಬೇಕು ಅಂತ ಅರ್ಥ. ನಿಶ್ಚಿತ ಕಾಲೇಜು ಶುಲ್ಕ ಶಿಕ್ಷಣ ವೆಚ್ಚ ನಿಯಂತ್ರಣ ಮಾಡಬೇಕು. ವಿದ್ಯಾರ್ಥಿ ಮತ್ತು ಪೋಷಕರಿಗೆ ಆರ್ಥಿಕ ಭದ್ರತೆ ಇರಬೇಕಿಲ್ಲಿ. ಈಗ MPhil ಕೋರ್ಸ್ ರದ್ದು ನೋಡಿರಿ. MPhil ಕೋರ್ಸ್ ಯಾಕೆ ರದ್ದು ಮಾಡಿದ್ದಾರೆ ಅಂತೇಳಿ. MPhil ಪದವಿಯನ್ನು ಪೂರ್ಣವಾಗಿ ರದ್ದುಪಡಿಸಲಾಗಿದೆ. MA MSc PhD ನೇರ ಮಾರ್ಗ. ಇದು MA MSc ಮಾಡಿದ್ರೆ PhD ಏನಾಗ್ಬೋದು ನಾವು ನೇರವಾಗಿ ಮಾಡ್ಬೋದು. ಸಂಶೋಧನೆಗೆ ಸರಳ ಪಥ ಒದಗಿಸಿದಂತೆ ಆಗ್ತೈತೆ ಇಲ್ಲಿ. ಈಗ 2001 ಏನಾಯಿತು ಸರ್ವ ಶಿಕ್ಷಣ ಅಭಿಯಾನ ಬರ್ತೈತೆ. ಇದೇನು ಹೇಳ್ತದೆ 6ರಿಂದ 14 ವರ್ಷದ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯವಾಗಿ ಶಿಕ್ಷಣ ನೀಡಬೇಕು ಅಂತ ಹೇಳ್ತೈತೆ. ಶಿಕ್ಷಣ ಹಕ್ಕು ಕಾಯ್ದೆ ಯಾವಾಗ ಜಾರಿಗೆ ಬಂತಂದ್ರೆ 2009 ಜಾರಿಗೆ ಬರ್ತೈತೆ.
ಎಜುಕೇಷ್ನಲ್ ಫಾರ್ ಆಲ್ ಅಂದರೆ ಎಲ್ಲರಿಗೂ ಶಿಕ್ಷಣ ಸಿಗಬೇಕು ಅನ್ನೋದು ಈ ಸರ್ವ ಶಿಕ್ಷಣ ಅಭಿಯಾನದ ಉದ್ದೇಶ ಆಗಿರ್ತೈತೆ. ದೇಶದಾದ್ಯಂತ ಪ್ರಾಥಮಿಕ ಶಿಕ್ಷಣವನ್ನು ಸಾರ್ವತ್ರಿಕರಣಗೊಳಿಸಲು ರಾಜ್ಯ ಮತ್ತು ಸರ್ಕಾರಗಳ ಸಹಭಾಗಿತ್ವದಲ್ಲಿ ಸರ್ವ ಶಿಕ್ಷಾ ಅಭಿಯಾನವನ್ನು ಕೇಂದ್ರ ಪ್ರಾಯೋಜಿತ ಯೋಜನೆಯಾಗಿ ಜಾರಿಗೊಳಿಸಲಾಗಿದೆ. ಗುರಿಗಳು ಏನಂದರೆ ಸಾರ್ವತ್ರಿಕ ಪ್ರವೇಶ, ಶಿಕ್ಷಣದಲ್ಲಿ ಲಿಂಗ ಮತ್ತು ಸಾಮಾಜಿಕ ವರ್ಗಗಳ ಅಂತರವನ್ನು ಸುಧಾರಿಸುವುದು ಅಥವಾ ನಿವಾರಿಸುವುದು, ಮಕ್ಕಳ ಕಲಿಕೆಯ ಮಟ್ಟವನ್ನು ಹೆಚ್ಚಿಸುವುದು ಇದರ ಗುರಿಗಳಾಗಿರ್ತದೆ. ಸರ್ವ ಶಿಕ್ಷಣ ಅಭಿಯಾನದ ಗುರಿಗಳು ಹೊಸ ಶಾಲೆಗಳ ಪ್ರಾರಂಭ, ಶಾಲೆಗಳು ಮತ್ತು ಹೆಚ್ಚುವರಿ ತರಗತಿಗಳು ನಿರ್ಮಾಣ, ಶೌಚಾಲಯ ಮತ್ತು ಕುಡಿಯುವ ನೀರು, ಆವರ್ತಕ ಶಿಕ್ಷಕರ ತರಬೇತಿ ಮತ್ತು ಶೈಕ್ಷಣಿಕ ಸಂಪನ್ಮೂಲ ಬೆಂಬಲ, ಪಠ್ಯಪುಸ್ತಕಗಳು ಮತ್ತು ಕಲಿಕೆಯ ಸಾಧನೆಗೆ ಏನಾಗ್ತೈತಿ ಬೆಂಬಲ ನೀಡ್ತೈತಿ. ಈ ನಿಬಂಧನೆಗಳನ್ನು ನಿಯಮಗಳು ಮತ್ತು ಮಾನದಂಡಗಳು ಮತ್ತು ಮಕ್ಕಳ ಉಚಿತ ಮತ್ತು ಕಡ್ಡಾಯ ಶಿಕ್ಷಣದ ಹಕ್ಕು RTE ಕಾಯ್ದೆ 2009ರಿಂದ ಏನಾಗಿದೆ ಕಡ್ಡಾಯಗೊಳಿಸಿದೆ. ಉಚಿತ ಅರ್ಹತೆಗಳಿಗೆ ಅನುಗುಣವಾಗಿ ಏನು ಮಾಡಲಾಗಿದೆ, ಇಲ್ಲಿ ಶಿಕ್ಷಣವನ್ನು ಕೂಡ ನೀಡಲಾಗ್ತೈತಿ. ಇವಾಗ ರಾಷ್ಟ್ರೀಯ ಮಾಧ್ಯಮಿಕ ಶಿಕ್ಷಾ ಅಭಿಯಾನ RMSA ಅಂತ ಕರಿತೀವಿ. ಇದು ಯಾವಾಗ ಜಾರಿಗೆ ಬಂತಂದರೆ ಇದು ಕೂಡ 2009ರಲ್ಲಿ ಜಾರಿಗೆ ಬರ್ತೈತೆ. ಶಾಲಾ ಶಿಕ್ಷಣದ ಮಾಧ್ಯಮಿಕ ಹಂತ ಅಂದರೆ 9ರಿಂದ 10ನೇ ತರಗತಿಗೆ ಅಭಿವೃದ್ಧಿಗೋಸ್ಕರ ಇರುವಂಥ ಒಂದು ಇದು ಯೋಜನೆ ಆಗಿರ್ತೈತೆ. ಇದರ ಮುಖ್ಯ ಗುರಿಗಳು ಏನಂದರೆ ಪ್ರತಿ 5ರಿಂದ 7 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಒಂದು ಮಾಧ್ಯಮಿಕ ಶಾಲೆ ಇರಬೇಕು, ಅಂದರೆ ಪ್ರೌಢಶಾಲೆ ಇರಬೇಕು ಅನ್ನೋದು ಇವ್ರ ಉದ್ದೇಶ. ಪ್ರತಿ 7ರಿಂದ 10 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಒಂದು ಉನ್ನತ ಮಾಧ್ಯಮಿಕ ಶಾಲೆ ಇರಬೇಕು. ಡ್ರಾಪ್ಔಟ್ ಪ್ರಮಾಣ ಏನೇನು ಮಾಡಬೇಕು, ಇಲ್ಲಿ ಕಡಿಮೆ ಮಾಡಬೇಕು. ಇದು ಪ್ರಮುಖ ಅಂಶಗಳೇನು ಅಂತ ನೋಡಿ, ಹೊಸ ಶಾಲೆಗಳ ಸ್ಥಾಪನೆ ಆಗಬೇಕು, ಹಳೆಯ ಶಾಲೆಗಳ ಮೇಲ್ದರ್ಜೆಗೆ ಒಯ್ಯಬೇಕು, ಶಿಕ್ಷಕರ ನೇಮಕ ಮತ್ತು ತರಬೇತಿ ಕೊಡಿಸ್ಬೇಕು, ಶಾಲಾ ಕಟ್ಟಡ ಮತ್ತು ಪ್ರಯೋಗಾಲಯ ಗ್ರಂಥಾಲಯ ಅಭಿವೃದ್ಧಿ ಮಾಡಬೇಕು, ICT ಎಟ್ ಸ್ಕೂಲ್ಸ್ ಏನು ಮಾಡಬೇಕು, ಈ ಒಂದು ಯೋಜನೆಯನ್ನು ಕೂಡ ಅಭಿವೃದ್ಧಿಗೊಳಿಸಬೇಕು. 2018ರಿಂದ RMSAಯನ್ನು ಸಮಗ್ರ ಶಿಕ್ಷಣ ಅಭಿಯಾನದಲ್ಲಿ ಏನು ಮಾಡಲಾಗಿದೆ, ವಿಲೀನಗೊಳಿಸಲಾಗಿದೆ. ಮುಂಚೆ ಸಪ್ರೇಟ್ ಇತ್ತು, ಇದೇನು ಮಾಡಲಾಯಿತು 2018ರಿಂದ ಸಮಗ್ರ ಶಿಕ್ಷಣದಲ್ಲಿ ಏನಾಗಿದೆ ಕ್ರೋಢೀಕರಣ ಮಾಡಲಾಗಿದೆ. ಈಗ ಪೂರ್ವ ಪ್ರಾಥಮಿಕದಿಂದ +2 ವರ್ಷ ಮಟ್ಟದವರೆಗೆ ಇದೆ ಒಂದೇ ಯೋಜನೆ ಇದೆ. ಈಗ ಸಮಗ್ರ ಶಿಕ್ಷಣ ಅಭಿಯಾನ 2018ರಲ್ಲಿ ಪ್ರಾರಂಭ ಆಯಿತು. ಪೂರ್ವ ಪ್ರಾಥಮಿಕದಿಂದ +2 ಮಟ್ಟದವರೆಗೆ ಶಿಕ್ಷಣ ನೀಡಬೇಕು. ಇದ್ರ ಗುರಿ ಏನು ಅಂತಂದರೆ ನೋಡಿರಿ, ಸಮಾನ ಶಿಕ್ಷಣಕ್ಕೆ ಅವಕಾಶ ಮಾಡಿಕೊಡ್ಬೇಕು, ಶಾಲಾ ಮೂಲಸೌಕರ್ಯ ಅಭಿವೃದ್ಧಿ ಮಾಡಬೇಕು, ಶಿಕ್ಷಕರಿಗೆ ತರಬೇತಿ ಕೊಡಬೇಕು. ಇಷ್ಟು ಇದ್ರ ಗುರಿ ಹೊಂದಿದೆ. ಇವಾಗ ರಾಷ್ಟ್ರೀಯ ಉಚ್ಚತರ ಶಿಕ್ಷಾ ಅಭಿಯಾನ ಇದ್ರದ್ದೇನು ನೋಡಿರಿ, ಇದ್ರ ಬಗ್ಗೆ ಇದು ಕೇಂದ್ರ ಸರ್ಕಾರದ ಒಂದು ಯೋಜನೆ ಆಗಿರ್ತೈತಿ. CSS ಅಂತೇಳಿ ಕರಿತೀವಿ. 2013ರಲ್ಲಿ ಈ ಒಂದು RUSA ಪ್ರಾರಂಭ ಆಯಿತು. ಇದು ಸಹ ಆಹಾರ ರಾಜ್ಯ ಉನ್ನತ ಶಿಕ್ಷಣ ಸಂಸ್ಥೆಗಳಿಗೆ ಅದರ ಪ್ರಗತಿಗೆ ಆಧಾರದ ಮೇಲೆ ಕಾರ್ಯತಂತ್ರದ ಹಣವನ್ನು ಒದಗಿಸುವಂಥ ಗುರಿಯನ್ನು ಇದು ಹೊಂದಿದೆ. ರಾಜ್ಯ ಮಟ್ಟದಲ್ಲಿ ಉನ್ನತ ಶಿಕ್ಷಣದ ಯೋಜಿತ ಅಭಿವೃದ್ಧಿಯ ಮೂಲಕ ಉನ್ನತ ಶಿಕ್ಷಣದಲ್ಲಿ ಪ್ರವೇಶ, ಸಮಾನತೆ ಮತ್ತು ಗುಣಮಟ್ಟವನ್ನು ಸುಧಾರಿಸಲು RUSAಯ ಪ್ರಮುಖ ಉದ್ದೇಶ ಆಗಿದೆ. ಕೇಂದ್ರೀಯ ನಿಧಿಯು ಸಾಮಾನ್ಯ ವರ್ಗದ ರಾಜ್ಯಗಳಿಗೆ 60:40 ಅನುಪಾತದಲ್ಲಿ, ವಿಶೇಷ ವರ್ಗದ ರಾಜ್ಯಗಳಿಗೆ ಸಾಮಾನ್ಯ ವರ್ಗದ ರಾಜ್ಯಗಳಿಗೆ 60:40, ವಿಶೇಷ ರಾಜ್ಯದ ವರ್ಗಗಳಿಗೆ 90:10 ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಗೆ 100%. ಈ ರೀತಿ ಕೇಂದ್ರೀಯ ನಿಧಿ ಏನಾಗ್ತೈತೆ ಬರ್ತೈತೆ. ರೂಢಿ ಆಧಾರಿತ ಮತ್ತು ಫಲಿತಾಂಶ ಏನಾಗ್ತೈತೆ ಇದು ಅವಲಂಬಿಸಿ ಈ ಕೇಂದ್ರೀಯ ನಿಧಿ ಏನು ಮಾಡ್ತೈತೆ ಕೊಡ್ತೈತೆ. ಗುರುತಿಸಲಾದ ಸಂಸ್ಥೆಗಳನ್ನು ತಲುಪುವ ಮೊದಲು ಕೇಂದ್ರ ಸಚಿವಾಲಯದಿಂದ ರಾಜ್ಯ ಸರ್ಕಾರಗಳು ಅಥವಾ ಕೇಂದ್ರಾಡಳಿತ ಪ್ರದೇಶಗಳ ಮೂಲಕ ರಾಜ್ಯ ಉನ್ನತ ಶಿಕ್ಷಣ ಮಂಡಳಿಗಳಿಗೆ ಏನು ಮಾಡ್ತಾರೆ, ಹಣ ಹರಿದು ಬರ್ತೈತೆ. ಗ್ರಾಮೀಣ ಭಾರತದ ಅಗತ್ಯಗಳಿಗೆ ಸಂಬಂಧಿಸಿದಂತೆ ಸಂಶೋಧನೆ, ತರಬೇತಿ, ಉನ್ನತ ಶಿಕ್ಷಣ ಸಂಸ್ಥೆಗಳಲ್ಲಿ ಸಾಂಸ್ಥಿಕ ಸಾಮರ್ಥ್ಯವನ್ನು ನಿರ್ಮಿಸುವುದು ಮಾನವ ಸಂಪನ್ಮೂಲ ಸಚಿವಾಲಯದ ಪ್ರಮುಖ ಕಾರ್ಯಕ್ರಮವಾಗಿ ಉನ್ನತ ಶಿಕ್ಷಣ ಸಂಸ್ಥೆಗಳನ್ನು ಕನಿಷ್ಠ 5 ಹಳ್ಳಿಗಳ ಗುಂಪಿನೊಂದಿಗೆ ಸಂಪರ್ಕಿಸುವ ಗುರಿಯನ್ನು ಇದು ಹೊಂದಿದೆ. ಇದರಿಂದ ಈ ಸಂಸ್ಥೆಗಳು ತಮ್ಮ ಜ್ಞಾನದ ಮೂಲವನ್ನು ಬಳಸಿಕೊಂಡು ಈ ಗ್ರಾಮಗಳ ಸಮುದಾಯದ ಆರ್ಥಿಕ ಮತ್ತು ಸಾಮಾಜಿಕ ಸುಧಾರಣೆಗೆ ಕೊಡುಗೆಯನ್ನು ನೀಡ್ತೈತೆ. ಗ್ರಾಮೀಣ ಭಾರತಕ್ಕೆ ಉನ್ನತ ಶಿಕ್ಷಣ ಸಂಸ್ಥೆಗಳಿಂದ ವೃತ್ತಿಪರ ಸಂಪನ್ಮೂಲ ಬೆಂಬಲವನ್ನು ಒದಗಿಸಿ ವಿಶೇಷವಾಗಿ ವಿಜ್ಞಾನ, ಇಂಜಿನಿಯರಿಂಗ್ ಮತ್ತು ತಂತ್ರಜ್ಞಾನ ಹಾಗೂ ನಿರ್ವಹಣೆಯ ಕ್ಷೇತ್ರದಲ್ಲಿ ಶೈಕ್ಷಣಿಕ ಉತ್ಕೃಷ್ಟತೆಯನ್ನು ಏನಾಗ್ತಿರ್ತದೆ ಪಡೆದಿರುವಂಥ ಒಂದು ಸಂಸ್ಥೆಗಳಾಗಿರ್ತೀವಿ. UPA 2.0 ಅಧಿಕೃತವಾಗಿ 25 ಏಪ್ರಿಲ್ 2018 ಏನಾಯಿತು ಪ್ರಾರಂಭ ಮಾಡಲಾಯಿತು.
ಈಗ ಇಂಪ್ರಿಂಟ್ ಅಂದರೆ ನೋಡಿರಿ, ಇಂಪ್ಯಾಕ್ಟಿಂಗ್ ರಿಸರ್ಚ್ ಇನ್ನೋವೇಷನ್ಸ್ ಆ್ಯಂಡ್ ಟೆಕ್ನಾಲಜಿ. ನೆನ್ಪಿಟ್ಕೋಬೇಕಿದು, ಕೇಳ್ತಾರೆ ಎಕ್ಸಾಮಲ್ಲಿ. ಇಂಪ್ಯಾಕ್ಟಿಂಗ್ ರಿಸರ್ಚ್ ಇನ್ನೋವೇಷನ್ಸ್ ಆ್ಯಂಡ್ ಟೆಕ್ನಾಲಜಿ. ಇದು MOE ಅಂದರೆ ಮಿನಿಸ್ಟ್ರಿ ಆಫ್ ಎಜುಕೇಷನಲ್ಲಿ ಬರ್ತೈತಿ. ಮತ್ತು IIT ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಮತ್ತು IISc ಅಂದರೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಜಂಟಿ ಉಪಕ್ರಮವಾಗಿದೆ. ಇದು ಭಾರತವು ಎದುರಿಸುತ್ತಿರುವ ಪ್ರಮುಖ ವಿಜ್ಞಾನ ಮತ್ತು ಇಂಜಿನಿಯರಿಂಗ್ ಸವಾಲುಗಳನ್ನು ಪರಿಹರಿಸಲು ಸಮಗ್ರ ಬೆಳವಣಿಗೆ ಮತ್ತು ಸ್ವಾವಲಂಬನೆಗಾಗಿ ರಾಷ್ಟ್ರವನ್ನು ಸಕ್ರಿಯಗೊಳಿಸಿ ಸಶಕ್ತಗೊಳಿಸ್ತಾ ಇದೆ. ಇದು ಈಶಾನ್ ಉದಯ್ ಮತ್ತು ಈಶಾನ್ ವಿಕಾಸ್. ಈಶಾನ್ಯ ಭಾಗದ ವಿದ್ಯಾರ್ಥಿಗಳಿಗೆ ಈಶಾನ್ ವಿಕಾಸ್ ಮತ್ತು ಈಶಾನ್ ಉದಯ್ ಯೋಜನೆಗಳನ್ನು ಮಾಡ್ತಾರೆ ಜಾರಿಗೊಳಿಸ್ತಾ ಇದೆ. ಇದರ ಅಡಿಯಲ್ಲಿ ಈಶಾನ್ಯ ರಾಜ್ಯಗಳ ಆಯ್ದ ಶಾಲಾ ಮಕ್ಕಳನ್ನು ರಜೆಯ ಅವಧಿಯಲ್ಲಿ ಏನು ಮಾಡ್ತಾರೆ, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ IIT, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಎಜುಕೇಷನ್ ಆ್ಯಂಡ್ ರಿಸರ್ಚ್ IISER ಮತ್ತು ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಅಡ್ವಾನ್ಸ್ ಸ್ಟಡೀಸ್ NIAS ಗಳೊಂದಿಗೆ ನಮಗೆ ನಿಕಟ ಒಂದು ಸಂಪರ್ಕವನ್ನು ತರಲಾಗಿದೆ. ಈಶಾನ್ ಉದಯ್ ಸ್ಕಾಲರ್ಶಿಪ್ ಯೋಜನೆಯನ್ನು ವಿಶ್ವವಿದ್ಯಾಲಯಗಳ ಧನಸಹಾಯ ಆಯೋಗ UGC ಏನು ಮಾಡ್ತೈತೆ, ನಿರ್ವಹಿಸ್ತೈತೆ. ಯೋಜನೆ ಅಡಿಯಲ್ಲಿ ಸಾಮಾನ್ಯ ಪದವಿ ಕೋರ್ಸ್ಗಳು, ತಾಂತ್ರಿಕ ಮತ್ತು ವೃತ್ತಿಪರ ಪದವಿ ಕೋರ್ಸ್ಗಳನ್ನು ಮುಂದುವರೆಸಲು ಈಶಾನ್ಯ ಪ್ರದೇಶದ ಆರ್ಥಿಕವಾಗಿ ಹಿಂದುಳಿದ ವಿದ್ಯಾರ್ಥಿಗಳಿಗೆ ಏನಾಗುತ್ತೆ, ವಿದ್ಯಾರ್ಥಿ ವೇತನವನ್ನು ನೀಡ್ತಾರೆ. ವಾರ್ಷಿಕವಾಗಿ 10,000 ವಿದ್ಯಾರ್ಥಿ ವೇತನವನ್ನು ನೀಡಲು ಈ ಯೋಜನೆ ಏನಾಗಿದೆ, ಸಿದ್ಧಗೊಳಿಸಲಾಗಿದೆ. ಈ ಯೋಜನೆಯಿಂದ 10,000 ರೂಪಾಯಿ ಸ್ಕಾಲರ್ಶಿಪ್ಪನ್ನು ಪಡ್ಕೋಬೋದು. GIS ನೋಡಿರಿ, ಇದು ಮಾನವ ಸಂಪನ್ಮೂಲ ಸಚಿವಾಲಯ ಮತ್ತು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಏನಾಗಿರ್ತೈತೆ ಅದರ ಒಂದು ಉಪಕ್ರಮದ ಒಂದು ಯೋಜನೆ ಆಗಿದೆ. ಇದು CSIR ಪ್ರಯೋಗಾಲಯಗಳಿಗೆ ಭೇಟಿ ನೀಡುವ ಮೂಲಕ ಮತ್ತು ಕಿರು ವಿಜ್ಞಾನ ಯೋಜನೆಗಳನ್ನು ಭಾಗವಹಿಸುವ ಮೂಲಕ ಸಂಶೋಧನೆ ಪ್ರಯೋಗಾಲಯಗಳ ಆಧಾರಿತ ಕಲಿಕೆ ವಿದ್ಯಾರ್ಥಿಗಳ ಒಂದು ತರಗತಿಯ ಕಲಿಕೆಯನ್ನು ಏನು ಮಾಡ್ತೈತೆ, ಇದು ವಿಸ್ತರಿಸಲು ಇದು ಶಾಲಾ ವಿದ್ಯಾರ್ಥಿಗಳು ಮತ್ತು ವಿಜ್ಞಾನಿಗಳನ್ನು ಸಂಪರ್ಕಿಸಲು ಏನು ಮಾಡ್ತೈತಿ, ಕೇಂದ್ರೀಕರಿಸ್ತೈತಿ. CSIR ಮತ್ತು ಕೇಂದ್ರೀಯ ವಿಶ್ವವಿದ್ಯಾಲಯ ಸಂಘಟನೆ KVS ಈ ಒಂದು ಕಾರ್ಯಕ್ರಮವನ್ನು ಕಾರ್ಯಗತಗೊಳಿಸಲು ಏನು ಮಾಡ್ತಾ ಇದ್ದಾವೆ, ಸಹಕಾರ ನೀಡ್ತಾ ಇದ್ದಾವೆ. ಜಿಗ್ಸಾ ಅಂಥೇಳಿ ಕರಿತೀವಿ ನಾವು. ರಾಷ್ಟ್ರೀಯ ಅಪ್ರೆಂಟಿಸ್ಶಿಪ್ ಪ್ರಚಾರ ಯೋಜನೆ NAPS ಅಂತೇಳಿ ಕರಿತೀವಿ. ಇಲ್ಲಿ ಶ್ರೇಯಸ್ ಅಂತ ನೋಡ್ರಿ, ಸ್ಕೀಮ್ ಫಾರ್ ಹೈಯರ್ ಎಜುಕೇಷನ್ ಯೂತ್ ಇನ್ ಅಪ್ರೆಂಟಿಸ್ಶಿಪ್ ಆ್ಯಂಡ್ ಸ್ಕಿಲ್ಸ್. ಇದ್ರದ್ದು ಲಾಂಗ್ ಫಾರ್ಮ್ ಇದೆ, ಇದು ನೆನ್ಪಿಟ್ಕೋಬೇಕು ನೋಡಿರಿ. ರಾಷ್ಟ್ರೀಯ ಅಪ್ರೆಂಟಿಸ್ಶಿಪ್ ಪ್ರಚಾರ ಯೋಜನೆ NAPS ಮೂಲಕ ಏಪ್ರಿಲ್ 2019ರಲ್ಲಿ ನಿರ್ಗಮಿಸುವ ಸಾಮಾನ್ಯ ಪದವೀಧರರಿಗೆ ಉದ್ಯಮದ ಅಪ್ರೆಂಟಿಸ್ಶಿಪ್ ಅವಕಾಶಗಳನ್ನು ಏನು ಮಾಡ್ತಲ್ಲಿ ಒದಗಿಸಲು ಮಾನವ ಸಂಪನ್ಮೂಲ ಅಭಿವೃದ್ಧಿ ಸಚಿವಾಲಯ ಏನು ಮಾಡ್ತೈತೆ, ಅಪ್ರೆಂಟಿಸ್ಶಿಪ್ ಮತ್ತು ಕೌಶಲ್ಯಗಳಲ್ಲಿ ಉನ್ನತ ಶಿಕ್ಷಣ ಯುವಕರಿಗೆ ಶ್ರೇಯಸ್ ಈ ಯೋಜನೆಯನ್ನು ಏನು ಮಾಡ್ತದೆ, ಪ್ರಾರಂಭಿಸ್ತಾ ಇದೆ. ಉದ್ಯೋಗದಲ್ಲಿ ಕೆಲಸದ ಮಾನ್ಯತೆ ಸ್ಟೇಫಂಡ್ ಗಳಿಸುವ ಮೂಲಕ ಭಾರತೀಯ ಯುವಕರ ಉದ್ಯೋಗಾವಕಾಶವನ್ನು ಹೆಚ್ಚಿಸುವ ಒಂದು ಗುರಿಯನ್ನು ಇದು ಶ್ರೇಯಸ್ ಹೊಂದಿದೆ. ಹಾಗಾದರೆ ಇದರ ಉದ್ದೇಶಗಳೇನು, ಶ್ರೇಯಸ್ ಉದ್ದೇಶಗಳೇನು ನೋಡ್ರಿ. ಉನ್ನತ ಶಿಕ್ಷಣ ವ್ಯವಸ್ಥೆಯ ಕಲಿಕೆಯ ಪ್ರಕ್ರಿಯೆಯಲ್ಲಿ ಉದ್ಯೋಗ ಪ್ರಸ್ತುತತೆಯನ್ನು ಪರಿಚಯಿಸಲು, ವಿದ್ಯಾರ್ಥಿಗಳ ಉದ್ಯೋಗವನ್ನು ಸುಧಾರಿಸಲು ಇದು ಒಂದು ಗುರಿಯನ್ನು ಹೊಂದಿದೆ. ಸುಸ್ಥಿರ ಆಧಾರದ ಮೇಲೆ ಶಿಕ್ಷಣ, ಉದ್ಯಮ ಅಥವಾ ಸೇವಾ ವಲಯಗಳ ನಡುವೆ ನಿಕಟ ಒಂದು ಕ್ರಿಯಾತ್ಮಕ ಸಂಪರ್ಕವನ್ನು ರೂಪಿಸಲು ಸಹಾಯ ಮಾಡ್ತದೆ. ಬೇಡಿಕೆಯಲ್ಲಿರುವಂತಹ ಕೌಶಲ್ಯಗಳನ್ನು ಕ್ರಿಯಾತ್ಮಕ ರೀತಿಯಲ್ಲಿ ವಿದ್ಯಾರ್ಥಿಗಳಲ್ಲಿ ಒದಗಿಸುವುದು. ಉನ್ನತ ಶಿಕ್ಷಣದಲ್ಲಿ ನೀವು ಕಲಿಯುವಾಗ ಗಳಿಸಿ ವ್ಯವಸ್ಥೆಯನ್ನು ಸ್ಥಾಪಿಸಲು, ಉತ್ತಮ ಗುಣಮಟ್ಟದ ಮಾನವ ಶಕ್ತಿಯನ್ನು ಪಡೆದುಕೊಳ್ಳುವಲ್ಲಿ ವ್ಯಾಪಾರ ಉದ್ಯಮಕ್ಕೆ ಸಹಾಯ ಮಾಡಲು ಒಂದು ಉದ್ದೇಶವನ್ನು ಇದು ಹೊಂದಿದೆ. ಇವಾಗ PM E-ವಿದ್ಯಾ ಪ್ರೈಮ್ ಮಿನಿಸ್ಟರ್ಸ್ ಈ ವಿದ್ಯಾ ಅಂತೇಳಿ. PM ಅಂದ್ರೇನು, ಪ್ರೈಮ್ ಮಿನಿಸ್ಟರ್ ಈ ವಿದ್ಯಾ.
ಪ್ರಧಾನಮಂತ್ರಿಯ ಈ ವಿದ್ಯೆ ನೋಡ್ರಿ. ಇದು 2020ರಲ್ಲಿ ಪ್ರಾರಂಭ ಆಗಿದೆ. ಆತ್ಮ ನಿರ್ಭರ್ ಭಾರತ ಅಭಿಯಾನದ ಒಂದು ಭಾಗವಾಗಿ ಈ PM ವಿದ್ಯೆ ನಾವು ನೋಡ್ತೀವಿ. ಇದರ ಉದ್ದೇಶ ಏನಂದರೆ ಡಿಜಿಟಲ್ ಶಿಕ್ಷಣಕ್ಕೆ ಏಕೀಕೃತ ವೇದಿಕೆಯನ್ನು ಒದಗಿಸುವುದು ಪ್ರಧಾನಮಂತ್ರಿಗೆ ಈ ವಿದ್ಯಾ ಒಂದು ಯೋಜನೆಯ ಅಂಶ ಆಗಿರ್ತೈತಿ. ಇದರ ಉದ್ದೇಶಗಳು ಏನು ಅಂದರೆ ನೋಡ್ರಿ, COVID-19 ಸಂದರ್ಭದಲ್ಲಿ ಶಿಕ್ಷಣ ಅಡ್ಡಿಪಡಿಸದಂತೆ ಮಾಡುವುದು, ಆನ್ಲೈನ್ TV ರೇಡಿಯೋ ಮೂಲಕ ಶಿಕ್ಷಣ ಒದಗಿಸುವುದು, ತತ್ವ ಒನ್ ನೇಷನ್ ಒನ್ ಡಿಜಿಟಲ್ ಪ್ಲಾಟ್ಫಾರ್ಮ್, ಒಂದು ನೇಷನ್ ಒಂದು ಡಿಜಿಟಲ್ ಪ್ಲಾಟ್ಫಾರ್ಮಲ್ಲಿ ಶಿಕ್ಷಣವನ್ನು ಒದಗಿಸುವುದು ಇದರ ಒಂದು ತತ್ವ ಆಗಿದೆ. ಇವಾಗ ದೀಕ್ಷಾ ಇಂಪಾರ್ಟೆಂಟ್. ಇದು ಡಿಜಿಟಲ್ ಇನ್ಫ್ರಾಸ್ಟ್ರಕ್ಚರ್ ಫಾರ್ ನಾಲೆಡ್ಜ್ ಶೇರಿಂಗ್. ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳಿಗೆ ರಾಷ್ಟ್ರೀಯ ಡಿಜಿಟಲ್ ವೇದಿಕೆ ಇದು ದೀಕ್ಷಾ ಅನ್ನೋದು. ಇದು ಕೇಂದ್ರ ಶಿಕ್ಷಣ ಸಚಿವಾಲಯದ ಒಂದು ಯೋಜನೆ ಆಗಿರ್ತೈತಿ. ಇದರ ಉದ್ದೇಶ ಏನಂದರೆ ಶಿಕ್ಷಕರಿಗೆ ತರಬೇತಿ ನೀಡಬೇಕು, ಪಠ್ಯಾಧಾರಿತ ಕಲಿಕಾ ಸಾಮಗ್ರಿ ಇರಬೇಕು, ಶಾಲಾ ಶಿಕ್ಷಣದಲ್ಲಿ ಡಿಜಿಟಲೀಕರಣ ಮಾಡಬೇಕು. ಇದರದ್ದೇನು ಇವೆಲ್ಲ ಉದ್ದೇಶವನ್ನು ಇದು ಹೊಂದಿದೆ. ಪ್ರಮುಖ ಲಕ್ಷಣ ಅಂದರೆ ಇದು ಹೆಂಗೆ ನಾವು ಬಳಸ್ಕೊತೀವಿ, ಲಕ್ಷಣ ಹೆಂಗಿದೆ ನೋಡಿ. QR ಕೋಡ್ ಆಧಾರಿತ ಪಠ್ಯಪುಸ್ತಕಗಳಿದ್ದಾವೆ, ವಿಡಿಯೋ, ಆಡಿಯೋ, PDF, ಈ ಕಂಟೆಂಟ್, ಬಹುಭಾಷೆ ಬೆಂಬಲ, ಕನ್ನಡ ಸೇರಿ. ಶಿಕ್ಷಕರಿಗೆ ವೃತ್ತಿಪರ ಅಭಿವೃದ್ಧಿ ಕೋರ್ಸುಗಳು, ಇವೆಲ್ಲ ಲಕ್ಷಣಗಳು ಇದರಲ್ಲಿ ಕಂಡುಬರ್ತಿವೆ. ಅಂದರೆ QR ಕೋಡ್ ಬಳಸಿ ಪಠ್ಯಪುಸ್ತಕಗಳನ್ನು ವೀಕ್ಷಣೆ ಮಾಡ್ಬೋದು, ವಿಡಿಯೋ, ಆಡಿಯೋ, PDF, ಈ ಕಂಟೆಂಟು ಎಲ್ಲ ನಾವು ಪಡ್ಕೊಳ್ಬೋದು. ಈಗ ಸ್ವಾಮ್ ಇದ್ರದ್ದು ನೋಡಿ, ಸ್ಟಡಿ ವೆಬ್ಸ್ ಆಫ್ ಆ್ಯಕ್ಟಿವ್ ಲರ್ನಿಂಗ್ ಫಾರ್ ಯಂಗ್ ಆಸ್ಪೈರಿಂಗ್ ಮೈಂಡ್ಸ್. ಇದ್ರ ನಾಲ್ಕು ಕೂಡ ನೆನ್ಪಿಟ್ಕೋಬೇಕು ನಾವು. ಭಾರತ ಸರ್ಕಾರದ ಉಚಿತ ಆನ್ಲೈನ್ ಕೋರ್ಸ್ ಪ್ಲಾಟ್ಫಾರ್ಮ್ ಇದಾಗಿರ್ತೈತೆ. ಇದು ಭಾರತ ಸರ್ಕಾರದ್ದು. ಇದರ ಉದ್ದೇಶ ಏನಂದರೆ ಉನ್ನತ ಶಿಕ್ಷಣವನ್ನು ಎಲ್ಲರಿಗೂ ಕೊಡುವಂತೆ ಆಗಬೇಕು. ಲರ್ನ್ ಫಾರ್ ದ ಬೆಸ್ಟ್ ಅನ್ನುವಂಥ ತತ್ವ ಇದೆ ಇದ್ರದ್ದು. ಇದು ಪ್ರಮುಖ ಅಂಶಗಳೇನೆಂದರೆ ಶಾಲಾ ಪದವಿ, ಸ್ನಾತಕೋತ್ತರ, ಸ್ಪರ್ಧಾತ್ಮಕ ಪರೀಕ್ಷೆ ಕೋರ್ಸ್ಗಳು, IIT, IIM, ಕೇಂದ್ರ ವಿದ್ಯಾಲಯಗಳ ಪ್ರಾಧ್ಯಾಪಕರು, ವಿಡಿಯೋ, ಲೆಕ್ಚರ್, ಅಸೈನ್ಮೆಂಟ್, ಚರ್ಚಾ ವೇದಿಕೆ, ಕಡಿಮೆ ಶುಲ್ಕದಲ್ಲಿ ಪ್ರಮಾಣಪತ್ರ, ಇವೆಲ್ಲ ಇದೊಂದು ಪ್ರಮುಖ ಉದ್ದೇಶವನ್ನು ಹೊಂದಿದೆ. ಇದರಿಂದ ಲಾಭ ಏನು ಅಂತಂದರೆ ಸ್ವಯಂ ಅಧ್ಯಯನಕ್ಕೆ ಅತ್ಯುತ್ತಮ ವೇದಿಕೆ ಆಗ್ತೈತೆ. ಇದು ದೂರ ಶಿಕ್ಷಣಕ್ಕೆ ಉತ್ತೇಜನ ನೀಡ್ತೈತೆ. ಈಗ ಸ್ವಯಂ ಪ್ರಭಾ ಎನ್ನುವುದು ಭಾರತ ಸರ್ಕಾರದ 24x7 ಉಚಿತ ಡಿಜಿಟಲ್ DTH TV ಚಾನಲ್ಗಳಲ್ಲಿ ಸಮೂಹ. ಇದು ಒಂದು ಸ್ವಯಂ ಪ್ರಭಾ ಅನ್ನೋದು ಒಂದು ಶಿಕ್ಷಣಕ್ಕೆ ಸಂಬಂಧಪಟ್ಟಂಥ ಒಂದು ಯೋಜನೆ ಆಗಿರ್ತೈತಿ, ಒಂದು ಆ್ಯಪ್ ಆಗಿರ್ತೈತಿ. ಇದು ಏನು ಅಂತಂದರೆ 24 ಗಂಟೆಗಳು ಕೂಡ ಉಚಿತವಾಗಿ ನೋಡ್ಬೋದು. ನಾವು ಶೈಕ್ಷಣಿಕ DTH TV ಚಾನಲ್ಗಳನ್ನು ನಾವು ನೋಡ್ಬೋದು. ಇದು ಯಾವಾಗ ಪ್ರಾರಂಭ ಆಯ್ತು ಅಂದರೆ 2017ರಲ್ಲಿ ಪ್ರಾರಂಭ ಆಗ್ತೈತೆ. ಇದು ಸ್ವಯಂ ಪ್ರಭಾ ಅನ್ನೋದು ಶಿಕ್ಷಣ ಸಚಿವಾಲಯದ ಒಂದು ಉಪಕ್ರಮವಾಗಿದೆ. ಇದು ಡಿಜಿಟಲ್ ಇಂಡಿಯಾ ಮತ್ತು PM ಈ ವಿದ್ಯಾ ಯೋಜನೆಯ ಒಂದು ಭಾಗವಾಗಿ ಈ ಒಂದು ಸ್ವಯಂ ಪ್ರಭಾ ಏನು ಮಾಡ್ತೈತೆ, ಕೆಲಸ ಮಾಡ್ತೈತೆ. ಹಾಗಾದರೆ ಇದರ ಉದ್ದೇಶಗಳೇನು ಅಂದರೆ ಇಂಟರ್ನೆಟ್ ಸೌಲಭ್ಯ ಇಲ್ಲದೆ ವಿದ್ಯಾರ್ಥಿಗಳಿಗೆ ಏನು ಮಾಡೋದು, ಶಿಕ್ಷಣ ಕೊಡ್ಬೋದು. ಯಾಕೆಂದರೆ ಎಲ್ಲ TV ಮೂಲಕ ಕೊಡ್ತಾರಲ್ಲ, ನಾವು ಉಚಿತವಾಗಿ ಕೊಡ್ಬೋದು. ಉಚಿತವಾಗಿ ಅಲ್ಲ, ಯಾವುದೇ ಒಂದು ಏನು ಮಾಡಂಗಿಲ್ಲ, ಇಂಟರ್ನೆಟ್ ಇಲ್ಲದೆ ನಾವು ಪಡ್ಕೋಬೋದು. ಗ್ರಾಮೀಣ ಮತ್ತು ಹಿಂದುಳಿದ ಪ್ರದೇಶಗಳಿಗೆ ಗುಣಮಟ್ಟದ ಕಲಿಕೆ ಒದಗಿಸುವುದು, ಎಲ್ಲ ವರ್ಗದ ವಿದ್ಯಾರ್ಥಿಗಳಿಗೆ ಸಮಾನ ಒಂದು ಶಿಕ್ಷಣವನ್ನು ನೀಡುವುದು, ಇದರದೆಲ್ಲ ಉದ್ದೇಶವನ್ನು ಇದು ಸ್ವಯಂ ಪ್ರಭಾ ಹೊಂದಿದೆ. PG ಪಾಠಶಾಲಾ ನೋಡಿರಿ, ಸ್ನಾತಕೋತ್ತರ PG ವಿದ್ಯಾರ್ಥಿಗಳಿಗಾಗಿ ಡಿಜಿಟಲ್ ಕಲಿಕೆ ವೇದಿಕೆ ಇದಾಗಿದೆ. ಇದು UGC ಮತ್ತು ಇನ್ಫ್ಲೈಮೆಂಟ್ ಸಂಸ್ಥೆಗಳ ಒಂದು ಸಹಯೋಗವಾಗಿದೆ. ಇದರ ಉದ್ದೇಶ ಏನೆಂದರೆ ಉನ್ನತ ಶಿಕ್ಷಣದಲ್ಲಿ ಗುಣಮಟ್ಟದ ಅಧ್ಯಯನ ಸಾಮಗ್ರಿ ಒದಗಿಸುವುದು. ಇದರ ಪ್ರಮುಖ ಲಕ್ಷಣ ಅಂದರೆ ವಿವಿಧ ವಿಷಯಗಳಲ್ಲಿ ಅಧ್ಯಯನದ ಘಟಕಗಳು, ಈ ಪುಸ್ತಕ, ವಿಡಿಯೋ, ಪಠ್ಯವಸ್ತು, ಉಚಿತ ಪ್ರವೇಶ, ವಿಶ್ವವಿದ್ಯಾಲಯದ ಮಟ್ಟದ ವಿಷಯ ವಸ್ತು, ಈ ಎಲ್ಲ ಲಕ್ಷಣಗಳನ್ನು ಹೊಂದಿದೆ. ಇದರ ಲಾಭ ಯಾರಿಗಂದರೆ PG ವಿದ್ಯಾರ್ಥಿಗಳಿಗೆ ಪರೀಕ್ಷಾ ತಯಾರಿಗೆ ಸಹಾಯ ಮಾಡ್ತೈತೆ, ಸಂಶೋಧನೆಗೆ ಬೆಂಬಲ ನೀಡ್ತೈತೆ. ಇಷ್ಟು ಇದರದ್ದು ಉದ್ದೇಶ ಆಗಿರ್ತೈತೆ. ಈಗ ನ್ಯಾಷನಲ್ ಡಿಜಿಟಲ್ ಲೈಬ್ರರಿ NDL ಅಂತೇಳಿ ಕರಿತೀವಿ, IIT ಖರಗ್ಪುರದ ಮೂಲಕ ಅಭಿವೃದ್ಧಿ ಮಾಡಲಾಗಿದೆ. ಇದರ ಉದ್ದೇಶ ಅಂದರೆ ಜ್ಞಾನ ಸಂಪನ್ಮೂಲಗಳನ್ನು ಒಂದೇ ವೇದಿಕೆಯಲ್ಲಿ ಒದಗಿಸುವುದು. ಇದರ ಪ್ರಮುಖ ಲಕ್ಷಣ ಏನೆಂದರೆ ಲಕ್ಷಾಂತರ ಈ ಪುಸ್ತಕಗಳು, ಜರ್ನಲ್ಗಳು, ಶಾಲೆಯಿಂದ PhD ಮಟ್ಟದ ವಿಷಯ, ಬಹುಭಾಷೆ ಸಂಪನ್ಮೂಲಗಳು, 24x7 ಉಚಿತ ಪ್ರವೇಶ. ಇಷ್ಟು ಇದರ ಲಕ್ಷಣಗಳನ್ನು ನಾವು ನೋಡ್ತೀವಿ. ಇದರ ಲಾಭ ಯಾರಿಗಂದರೆ ಸಂಶೋಧಕರು, ಶಿಕ್ಷಕರು, ವಿದ್ಯಾರ್ಥಿಗಳಿಗೆ ಉಪಯೋಗವಾಗಿದೆ. ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಕೂಡ ಜ್ಞಾನ ಭಂಡಾರ ಬಗ್ಗೆ ಕೆಲಸವನ್ನು ಮಾಡ್ತಾಯಿದ್ದೇವೆ.
ವೇದಿಕೆ ನೋಡ್ರಿ, ಇಲ್ಲಿ ವೇದಿಕೆ ಬಳಕೆದಾರರು ಮತ್ತು ಮುಖ್ಯ ಉದ್ದೇಶ ನೋಡ್ರಿ. ದೀಕ್ಷಾ ಬಳಕೆದಾರ ಯಾರು ಮಾಡ್ತಾರೆ? ದೀಕ್ಷಾ ಶಾಲಾ ಶಿಕ್ಷಕರು ಮಾಡ್ತಾರೆ, ವಿದ್ಯಾರ್ಥಿಗಳು ಮಾಡ್ತಾರೆ. ಇದ್ರ ಮುಖ್ಯ ಉದ್ದೇಶ ಏನಂದರೆ ಶಾಲಾ ಶಿಕ್ಷಣ ಡಿಜಿಟಲೀಕರಣ ಮಾಡಬೇಕು ಅನ್ನೋದು. ಸ್ವಯಂ ಇದು ಎಲ್ಲ ವಿದ್ಯಾರ್ಥಿಗಳು ಬಳಕೆ ಮಾಡ್ತಾರೆ. ಇದು ಸ್ವಯಂ ಉಚಿತ ಆನ್ಲೈನ್ ಕೋರ್ಸ್ಗಳು ಪಡಿಲಿಕ್ಕೆ ಏನಾಗ್ತೈತಿ, ಇದು ಉಪಯುಕ್ತ ಆಗ್ತೈತಿ. PG ಪಾಠಶಾಲಾ ಇದು PG ವಿದ್ಯಾರ್ಥಿಗಳಿಗೆ. PG ಇದರ ಹೆಸರಲ್ಲೇ ಇದೆ, ನೆನ್ಪಿಟ್ಕೋಬೇಕು. ಇದು ಉನ್ನತ ಅಧ್ಯಯನ ಸಾಮಗ್ರಿಯಾಗಿದೆ. ಇದು ಉನ್ನತ ಶಿಕ್ಷಣ ಪಡ್ಕೊಳ್ಳೋಕ್ಕೆ ಸಹಾಯಕ ಆಗ್ತೈತಿ. NDL ಇದು ಎಲ್ಲರೂ ಪಡ್ಕೋಬೋದು, ವಿದ್ಯಾರ್ಥಿಗಳು, PG ವಿದ್ಯಾರ್ಥಿಗಳು, ಶಾಲಾ ಶಿಕ್ಷಕರು ಎಲ್ಲರೂ ಪಡ್ಕೋಬೋದು. ಇದೊಂದು ಡಿಜಿಟಲ್ ಗ್ರಂಥಾಲಯ ಅಂತ ಕೆಲಸ ಮಾಡ್ತೈತೆ. ಪಾಠಶಾಲಾ ನೋಡಿರಿ, ಪಾಠಶಾಲೆ ಎನ್ನುವುದು NCERT ಅಭಿವೃದ್ಧಿಪಡಿಸಿದ ಒಂದು ಡಿಜಿಟಲ್ ಶಿಕ್ಷಣ ವೇದಿಕೆ ಆಗಿದೆ. ಇದು 2015ರಲ್ಲಿ ಪ್ರಾರಂಭ ಆಗಿದೆ. ಡಿಜಿಟಲ್ ಇಂಡಿಯಾ ಉಪಕ್ರಮದ ಒಂದು ಭಾಗ. ಕೇಂದ್ರ ಶಿಕ್ಷಣ ಸಚಿವಾಲಯಕ್ಕೆ ಏನಾಗ್ತದೆ, ಸಚಿವಾಲಯದ ಬೆಂಬಲ ಪಡ್ಕೊಂಡಿದೆ. ಇದರ ಉದ್ದೇಶ ಏನು ಅಂತಂದರೆ ಶಾಲಾ ವಿದ್ಯಾರ್ಥಿಗಳಿಗೆ ಉನ್ನತ ಗುಣಮಟ್ಟದ ಡಿಜಿಟಲ್ ಅಧ್ಯಯನ ಸಾಮಗ್ರಿಯನ್ನು ಇದು ಒದಗಿಸ್ತೈತೆ. ಎಲ್ಲರಿಗೂ ಎಲ್ಲೆಡೆ ಶಿಕ್ಷಣ ಒದಗಿಸುವುದು, ಪಠ್ಯಪುಸ್ತಕಗಳ ಡಿಜಿಟಲ್ ಲಭ್ಯತೆ ಇದು ಒಂದು ಉದ್ದೇಶ ಅನ್ನೋದು ಹೊಂದಿದೆ. ಒಳಗೊಂಡ ವಿಷಯಗಳು ಏನೇನು ವಿಷಯಗಳು ಒಳಗೊಂಡಿದೆ ಇದು ಅಂದರೆ 1ರಿಂದ 12 ತರಗತಿಯವರೆಗೆ ವಿಷಯಗಳು ಎಲ್ಲ ಪ್ರಮುಖ ವಿಷಯಗಳು ಹೊಂದಿದೆ. ಇದು NCERT ಪಠ್ಯಕ್ರಮ ಆಧಾರಿತವಾಗಿದೆ. ಇದರ ಪ್ರಮುಖ ಲಕ್ಷಣಗಳೇನು ಅಂತಂದರೆ ಈ ಪುಸ್ತಕಗಳು, ಆಡಿಯೋ ವಿಡಿಯೋ ಪಾಠಗಳು, PDF ನೋಟ್ಸು, ಆನ್ಲೈನ್ ಡೌನ್ಲೋಡ್, ಆಫ್ಲೈನ್ ಡೌನ್ಲೋಡ್ ಸೌಲಭ್ಯ, ಈ ಎಲ್ಲ ಲಕ್ಷಣಗಳನ್ನು ಈ ಒಂದು ಪಾಠಶಾಲೆ ಹೊಂದಿದೆ. ಈಗ ಲಭ್ಯವಿರುವ ಮಾಧ್ಯಮಗಳು ನೋಡ್ರಿ, ವೆಬ್ ಪೋರ್ಟಲ್, ಮೊಬೈಲ್ ಅಪ್ಲಿಕೇಶನ್. ಬಳಕೆದಾರ ಯಾರು ಬಳಕೆ ಮಾಡ್ತಾರೆ ಅಂದರೆ ಇದು ಶಾಲಾ ವಿದ್ಯಾರ್ಥಿಗಳು ಬಳಕೆ ಮಾಡ್ತಾರೆ, ಶಿಕ್ಷಕರು ಮಾಡ್ತಾರೆ, ಪೋಷಕರು ಮಾಡ್ತಾರೆ, ಎಲ್ಲರೂ ಕೂಡ ಮಾಡ್ತಾರೆ. ಹಾಗಾದರೆ ಇದರ ಮಹತ್ವ ಏನು ಅಂತಂದರೆ ಗ್ರಾಮೀಣ ಮತ್ತು ಹಿಂದುಳಿದ ವಿದ್ಯಾರ್ಥಿಗಳಿಗೆ ಸಹಾಯಕ ಆಗ್ತೈತಿ. ಪಠ್ಯಪುಸ್ತಕಗಳ ಕೊರತೆ ಇದ್ದರೆ ಅದನ್ನು ನಿವಾರಣೆ ಮಾಡ್ತೈತಿ. ಸ್ವಯಂ ಅಧ್ಯಯನಕ್ಕೆ ಏನು ಮಾಡ್ತೈತಿ, ಇದು ಪ್ರೋತ್ಸಾಹ ಕೊಡ್ತೈತಿ. ಇಷ್ಟು ಏನಾಯ್ತಂದರೆ ಈ ಶಾಲಾ ಪಾಠಶಾಲೆದಾಯಿತು, ಈ ಪಾಠಶಾಲೆದು ಆಯಿತು. ಹೀಗೆ ಸಂಕ್ಷಿಪ್ತವಾಗಿ ನಾವು ಶಿಕ್ಷಣಕ್ಕೆ ಸಂಬಂಧಪಟ್ಟಂಥ ಹಲವಾರು ವಿಷಯಗಳ ಬಗ್ಗೆ ತಿಳ್ಕೊಂಡಿದ್ದೀವಿ. ಮುಂದಿನ ತರಗತಿಯಲ್ಲಿ ಮುಂದಿನ ಒಂದು ವಿಷಯದೊಂದಿಗೆ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಇಲ್ಲಿಗೆ ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.